ಖಂಡಿತ ನೋಡಿ, ಇವತ್ತು ಕೇಂದ್ರ ಸರ್ಕಾರದಿಂದ ಇತಿಹಾಸದಲ್ಲಿ ಏನೆಲ್ಲ ಅನ್ಯಾಯಗಳಾಗಿತ್ತು ನಮಗೆ ಈ ಕಾಂಗ್ರೆಸ್ ಸರ್ಕಾರಗಳಿಂದ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಮೂಲಭೂತ ಸೌಕರ್ಯದಲ್ಲಿ ಕುಡಿಯೋ ನೀರಿನ ಯೋಜನೆಯಿಂದ ಹಿಡಿದು, ಗೃಹ ನಿರ್ಮಾಣದಿಂದ ಹಿಡಿದು, ರೈಲ್ವೆ ವಿಸ್ತರಣೆಯಿಂದ ಹಿಡಿದು, ಅಭಿವೃದ್ಧಿಯಿಂದ ಹಿಡಿದು, ಡಬಲಿಂಗ್, ಎಲೆಕ್ಟ್ರಿಫಿಕೇಷನ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ನ್ಯಾಷನಲ್ ಹೈವೇ, ಗ್ರಾಮ ಸಡಕ್ ಯೋಜನೆ, ಹೇಳ್ತಾ ಹೋಗ್ತಿದ್ರೆ ನೂರಾರು ಯೋಜನೆಯನ್ನು ನಮಗೆ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದಾರೆ. ಇನ್ನೂ ನೂರಾರು ಯೋಜನೆಗಳನ್ನು ಕೊಡುವಂಥದ್ದಿದೆ. ಇವತ್ತು ಪೆರಿಫರಲ್ ಇದು ನಮ್ಮ ಏನು ಒಂದು ಸ್ಯಾಟಲೈಟ್ ರಿಂಗ್ STRR ರೋಡಿಂದ ಹಿಡಿದು ಹೇಗಿದೆ ಅಭಿವೃದ್ಧಿ ಆಗ್ತಿದೆ ನೋಡಿ. ಮತ್ತು ಸಬರ್ಬನ್ ರೈಲ್ವೆ, ಮೆಟ್ರೋ, ಈ ರೀತಿ ಹಲವಾರು ಯೋಜನೆಗಳನ್ನು ಕೊಟ್ಟು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣಕರ್ತವಾಗಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರ. ಹಾಗಾಗಿ ಎಲ್ಲ ರೀತಿಯಾದಂಥ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಿರುವಂಥ ಸಂಪೂರ್ಣ ವಿಶ್ವಾಸ ಇದೆ. ನೋಡೋಣ ಯಾವ ಕಾರಣದಲ್ಲಿ ಸರ್ಕಾರದ ಆ ಕಾಯ್ದೆಯಲ್ಲಿ ಸುಗ್ರೀವಾಜ್ಞೆಯಲ್ಲಿ ಏನು ಲೋಪ ಇದೆ ನನಗೆ ಗೊತ್ತಿಲ್ಲ. ಅದು ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಎಲ್ಲ ಕನ್ನಡಿಗರ ಅಪೇಕ್ಷೆ ಏನು ಅಂದರೆ, ಕನ್ನಡ ನಾಡಲ್ಲಿ ಕನ್ನಡದ ಬಳಕೆ ಅತಿ ಹೆಚ್ಚಾಗಿರಬೇಕು. 60%ಗಿಂತ ಹೆಚ್ಚಿನ ಬಳಕೆ ಕನ್ನಡವೇ ಆಗಿರಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಭಾಳ ಸ್ಪಷ್ಟ ನಿಲುವು. ಹಾಗಾಗಿ ಅವರ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಎತ್ತಿದೆ ಅಂತ ನಮಗೂ ಗೊತ್ತಿಲ್ಲ, ಯಾಕೆಂದರೆ ನಮಗೇನು ಅದೇನು ಕಾಯ್ದೆಯನ್ನು ಮಂಡಿಸಿಲ್ಲ. ಹಾಗಾಗಿ ಸುಗ್ರೀವಾಜ್ಞೆಯನ್ನು ಕಳಿಸಿದರೆ ನೀವು ಸರ್ಕಾರನೇ ಕೇಳಬೇಕು. ಯಾವ ಕಾರಣದಲ್ಲಿ ಹಿಂತಿರುಗಿದೆ, ಹಿಂದೆ ಕಳಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ನೋಡೋಣ, ಅದನ್ನೇನು ನೋಡಿ ಯಾವ ಕಾರಣದಲ್ಲಿ ಹಿಂತಿರುಗಿಸಿದ್ದಾರೆ ಅಂತ ನೋಡಿ ಅದಕ್ಕೆ ಸೂಕ್ತವಾದಂಥ ಏನು ಪರಿಹಾರ ಕಂಡುಹಿಡಿದು ನಾಡಿನಲ್ಲಿ ಸಂಪೂರ್ಣ ಕನ್ನಡ ಬಳಕೆ ಆಗುವಂಥದ್ದು ನಮ್ಮೆಲ್ಲರ ಒತ್ತಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.